ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎದೆಯ ಸುತ್ತಳತೆ 30 ಇಂಚು ಇರುವಂಥವ್ರಿಗೆ ಯಾವ ರೀತಿಯಾಗಿ ಪ್ರಿನ್ಸೆಸ್ ಕಟ್ ಬ್ಲೌಸನ್ನು ಕಟ್ ಮಾಡಬೇಕು ಮತ್ತು ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಮೆಥಡಲ್ಲಿ ಬಿಗಿನರ್ಸ್ಗಳು ಕೂಡ ಈ ಪ್ರಿನ್ಸೆಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು, ಅಂಥ ಟಫ್ ಏನಿಲ್ಲ. ಯಾವ ರೀತಿಯಾಗಿ ಓನ್ಲಿ ಮೇಜರ್ಮೆಂಟ್ಸ್ಗೆ ನೀವು ಹೆಚ್ಚು ಗಮನ ಕೊಡಬೇಕು, ಯಾವ ರೀತಿಯಾಗಿ ಮೇಜರ್ಮೆಂಟನ್ನು ಇಟ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಕಟ್ಟಿಂಗನ್ನು ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗನ್ನು ತೋರಿಸ್ತೀನಿ. ಈಗ ಮೊದಲಿಗೆ ನಾವು ಲೈನಿಂಗ್ ಬಟ್ಟೆಯ ಮೇಲೆ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ನಾವು ಲೈನಿಂಗ್ ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಲೆಂಗ್ತ್ ನಾವು ರೆಡಿ ಮಾಡಬೇಕಾಗಿರೋದು 14.5 ಇಂಚು. ಬ್ಲೌಸ್ನ ಲೆಂಗ್ತನ್ನು 14.5 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಟೋಟಲಿ 15.5 ಇಂಚ್ಗೆ ಒಂದು ಲೈನ್ ಡ್ರಾ ಮಾಡ್ಕೊಂಡಿನಿ. ನೋಡಿರಿ, ಈ ರೀತಿಯಾಗಿ ನಿಮ್ಮ ಮೆಜರ್ಮೆಂಟ್ಸ್ನ ಪ್ರಕಾರ ಲೆಂಗ್ತ್ ಎಷ್ಟು ರೆಡಿ ಮಾಡಬೇಕಾಗೈತಿ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ರಿ. ನಾನು 14.5 ಇಂಚ್ ರೆಡಿ ಮಾಡಬೇಕು, 15.5 ಇಂಚು ತೊಗೊಂಡಿನಿ. ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು ಶೋಲ್ಡರ್ನ ಅಗಲವನ್ನು 5.5 ಇಂಚ್ ತೊಗೊಂಡಿನಿ. ಇಲ್ಲಿ ನಮ್ಮ ಬ್ಲೌಸ್ನ ಚೆಸ್ಟ್ ಸೈಜು 30 ಇಂಚ್ ಇರೋದ್ರಿಂದ 5.5 ಇಂಚ್ ಇಟ್ಕೊಂಡ್ರೆ ಸಾಕು. 30ರಿಂದ 32 ಇಂಚ್ವರೆಗೂ 5.5 ಇದ್ರೆ ಸಾಕು ಶೋಲ್ಡರ್ನ ಅಗಲ. ಮತ್ತು ಆರ್ಮೋಲ್ನ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಆರ್ಮೋಲ್ನ ಉದ್ದವನ್ನು ಕೂಡ ನಾನು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಬೋಟ್ ನೆಕ್ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ಶೋಲ್ಡರ್ನ ಅಗಲ ಕೂಡ ಜಾಸ್ತಿ ಬೇಕು ಮತ್ತು ಆರ್ಮೋಲ್ನ ಉದ್ದ ಕೂಡ ಜಾಸ್ತಿ ಬೇಕಾಗ್ತೈತಿ. ಇದು ನಾರ್ಮಲ್ ಬ್ಲೌಸ್ ಥರ ಸ್ಟಿಚ್ ಮಾಡಾಕ್ತೀನಿ. ಮತ್ತು ಆರ್ಮೋಲನ್ನು 1 ಇಂಚ್ಗೆ ಈ ರೀತಿಯಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಬೋಟ್ ನೆಕ್ ಆಗಿ ಸ್ವಲ್ಪ ಡಿಫ್ರೆಂಟ್ ಕಟಿಂಗ್ ಬರ್ತೈತಿ. ಇದು ಸಿಂಪಲ್ ಆಗಿ ರೆಗ್ಯುಲರ್ ಆಗಿ ಏನು ಸ್ಟಿಚ್ ಮಾಡ್ತೀವಲ್ಲ ಕೊರಳು, ಆ ರೀತಿಯಾದಂತಹ ಕೊರಳನ್ನು ಸ್ಟಿಚ್ ಮಾಡಾಕ್ತೀನಿ. ನೋಡಿರಿ, ಈ ರೀತಿಯಾಗಿ ಆರ್ಮೋಲನ್ನು ಕೂಡ ರೌಂಡ್ ಶೇಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೆಸ್ಟ್ ಸೈಜನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಚೆಸ್ಟ್ ಸೈಜು 30 ಇಂಚು. 30 ಇಂಚ್ ಐತಂದ್ರೆ 7.5 ಇಂಚು ಚೆಸ್ಟ್ ಸೈಜ್ ಬಂತು. ಅದರ 4ನೇ ಭಾಗ 7.5 ಇಂಚು. ಮತ್ತು ನಾವು ಸ್ಟಿಚ್ ಮಾಡಬೇಕಾಗಿರೋದು ಪ್ರಿನ್ಸೆಸ್ ಕಟ್ ಬ್ಲೌಸ್. ಸೆಂಟರಲ್ಲಿ ನಾವು ಜಾಯಿಂಟಿಂಗ್ ಮಾಡ್ಕೋತೀವಿ. ಪ್ರಿನ್ಸೆಸ್ ಕಟ್ನ 2 ಪೀಸ್ಗಳು ಬರ್ತಾವೆ ಫ್ರಂಟ್ ಪಾರ್ಟಲ್ಲಿ. ಅದರ ಜಾಯಿಂಟಿಂಗಾಗಿ 1 ಇಂಚ್ ಎಕ್ಸ್ಟ್ರಾ ತಗೋತೀನಿ ಮತ್ತು 2 ಇಂಚು ಮಾರ್ಜಿನ್. ಈಗ ನೆಕ್ಸ್ಟ್ ನಾವು ಕಮರ್ ಸೈಜ್ ನೋಡೋಣ, ಅಥವಾ ಸೊಂಟದ ಅಳತೆ 26 ಇಂಚು. ಅದರ 4ನೇ ಭಾಗ 6.5 ಇಂಚ್ ಆಯಿತು. ಮತ್ತು ಜೋಡಿಸ್ಕೊಳ್ಳೋದಕ್ಕೆ ಕೆಳಗಡೆನೂ ಕೂಡ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಅದಕ್ಕಿಂತಲೂ ಮುಂಚೆ 0.25 ಇಂಚು ಅಥವಾ 1.25 ಇಂಚ್ವರೆಗೂ ನಾನು ಪ್ರಿನ್ಸೆಸ್ ಕಟ್ನ ಶೇಪ್ಗಾಗಿ ತೊಗೊಂಡಿನಿ. ಚೆಸ್ಟ್ ಸೈಜ್ನ ಅನುಗುಣವಾಗಿ ಪ್ರಿನ್ಸೆಸ್ ಕಟ್ನ ಶೇಪ್ಗೆ ಅಳತೆ ಬೇರೆ ಬೇರೆ ಆಗ್ತಿರ್ತೈತಿ. ಇಲ್ಲಿ 30 ಇಂಚ್ ಇರೋದ್ರಿಂದ 1.5 ಅಥವಾ 0.2 ಇಂಚ್ವರೆಗೂ ತೊಗೊಂಡಿನಿ. 1 ಇಂಚ್ ಎಕ್ಸ್ಟ್ರಾ ಜಾಯಿಂಟ್ಗಾಗಿ ಮತ್ತು 2 ಇಂಚು ಮಾರ್ಜಿನ್ಗಾಗಿ. ಇದು ಪ್ರಿನ್ಸೆಸ್ ಕಟ್ನ ಶೇಪ್ಗಾಗಿ, ಇದು ಜಾಯಿಂಟಿಂಗಾಗಿ 1 ಇಂಚ್ ಮತ್ತು ಇದು 2 ಇಂಚು ಮಾರ್ಜಿನ್ಗಾಗಿ. ಈ ರೀತಿಯಾಗಿ ನಾವು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸೆಸ್ ಕಟ್ಗಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗ್ತೈತಿ. ಇದು ಫಿಟ್ಟಿಂಗ್ ಲೈನ್, ಇದು ಮಾರ್ಜಿನ್ ಲೈನ್. ಇನ್ನೂ ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ನಿಮ್ದು ಕ್ವೆಶನ್ ಇದ್ರೆ ಕೇಳ್ಬೋದು. ಮತ್ತು ಕೊರಳಿನ ಅಗಲ ನೋಡ್ರಿ, ಇಲ್ಲಿ 2.25 ಇಂಚ್ ತೊಗೊಂಡಿನಿ ಮತ್ತು ಈ ರೀತಿ ಕ್ರಾಸ್ ಆಗಿ 7 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ನೀವು ನಿಮ್ಮದೇ ಆದ ಮೆಥಡಲ್ಲಿ ಯಾವ ರೀತಿ ಆದ್ರೂ ಕೊರಳಿನ ಉದ್ದ ತಗೋಬೋದು. ಇದು ನಾನು ವಿ ಶೇಪ್ ಇಡಾಕ್ತಿರೋದ್ರಿಂದ ಸ್ವಲ್ಪ ಕ್ರಾಸ್ ಆಗಿ 7 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಮತ್ತು ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಕೊರಳಿನ ಉದ್ದವನ್ನು ನೀವು ಮಾರ್ಕ್ ಮಾಡ್ಕೋಬೋದು. ಈಗ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ನಾನು 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ನೋಡಿರಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ. ಹೈಟ್ ಕಡಿಮೆ ಇತ್ತು ಅಂದ್ರೆ 9.5 ಇಂಚು ಇಟ್ಕೋಬೋದು. ಜಾಸ್ತಿ ಹೈಟ್ ಇತ್ತಂದ್ರೆ, ಇನ್ನೂ ಜಾಸ್ತಿ ಇತ್ತು ಅಂದ್ರೆ 10.5. ಇಲ್ಲಿ ನಾನು 10 ಇಂಚ್ ನಾರ್ಮಲ್ 10 ಇಂಚ್ ಇಟ್ಕೊಂಡಿನಿ. ಮತ್ತು ಫೋಲ್ಡೆಡ್ ಸೈಡ್ ಕಡೆಯಿಂದ 3.25 ಇಂಚ್ಗೆ ಅಥವಾ 3.5 ಇಂಚ್ವರೆಗೂ ತೊಗೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಆರ್ಮೋಲ್ಗೆ ಸೇರಿಸ್ಕೋತೀನಿ. ಆಲ್ರೆಡಿ ನಾನು ಹೇಳಿರುವಂಗೆ ಪ್ರಿನ್ಸೆಸ್ ಕಟ್ಟನ್ನು ನಾವು ಮಿಡಲಲ್ಲಿ ಈ ಪಾರ್ಟನ್ನು ಜಾಯಿಂಟ್ ಮಾಡ್ಕೋತೀವಿ. ಇದಕ್ಕೋಸ್ಕರನೇ ನಾವು 1 ಇಂಚು ಜಾಸ್ತಿ ತೊಗೊಂಡಿದ್ದು. ಈಗ ನೋಡಿರಿ, ಜಾಯಿಂಟ್ಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬೇಕಲ್ಲ ಬಟ್ಟೆ, ಇಲ್ಲಿ ನಮ್ಮದು ಜಾಯಿಂಟ್ ಬರ್ತೈತಿ. ಅದನ್ನು ಈ ಕಡೆಗೇ ತಗೋಬೇಕು, ಹೊರಗಡೆಗೆ ತಗೋಬೇಕು.
ಒಳಗಿನ ಸೈಡ್ ಹಾಕೋಬೇಡ್ರಿ, ಯಾಕಂದ್ರೆ ವಿಡ್ತಲ್ಲಿ ಕಡಿಮೆ ಆಗಿಬಿಡ್ತೈತಿ. ಹೊರಗಿನ ಸೈಡಲ್ಲಿ ನೀವು ತಗೋಬೇಕು. ನೆಕ್ಸ್ಟ್ ಕೆಳಗಡೆಗೆ ನಾವು ಪ್ರಿನ್ಸಸ್ ಕಟ್ ಶೇಪ್ಗಾಗಿ ಟಕ್ಸ್ನ ಬದಲಾಗಿ ಈ ರೀತಿ ಪ್ರಿನ್ಸಸ್ ಕಟ್ ಶೇಪ್ ತಗೋತೀವಿ. ಇಲ್ಲಿ 1.5 ಇಂಚ್ ತೊಗೊಂಡು ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಲೂ ಚಾಕಿಂದ ಮಾರ್ಕ್ ಮಾಡ್ಕೊಳಾಕ್ತೀನಿ ನೋಡ್ರಿ. ಅಲ್ಲಿಗೆ ಮೇಲ್ಗಡೆ ಪಾಯಿಂಟನ್ನು ಈ ರೀತಿ ಪ್ರಿನ್ಸಸ್ ಕಟ್ ಶೇಪನ್ನು ತಗೋಬೇಕು ನೋಡ್ರಿ. ಇದು ಪ್ರಿನ್ಸಸ್ ಕಟ್ ಶೇಪ್ ಬಂತು. ಇದು ಬೇರೆ ಬೇರೆ ಸೈಜ್ಗೆ ಬೇರೆ ಬೇರೆ ರೀತಿಯಾದಂತಹ ವಿಡ್ತ್ ಇರ್ತೈತಿ. ನಾವೀಗ ಕಟ್ ಮಾಡಾಕತ್ತಿರೋದು 30 ಇಂಚಸ್ ಚೆಸ್ಟ್ ಸೈಜ್ ಇರುವಂಥವ್ರಿಗೆ. ನಾನು ಬ್ಲೂ ಚಾಕಿಂದ ಏನು ಮಾರ್ಕ್ ಮಾಡ್ಕೊಂಡಿನಲ್ಲ ಅದನ್ನು ಕಟ್ ಮಾಡ್ಕೊಳಾಕ್ತೀನಿ ಪ್ರಿನ್ಸಸ್ ಕಟ್ಗಾಗಿ. ನಮ್ಮ ಮಾರ್ಕಿಂಗ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ, ಮೆಜರ್ಮೆಂಟ್ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಹೊಲಿಬೇಕಾದ್ರೂ ಕೂಡ ನೀಟಾಗಿ ಕರೆಕ್ಟ್ ಜಾಯಿಂಟ್ ಆಗ್ತಾವೆ. ಹೆಚ್ಚು ಕಡಿಮೆ ಆಯ್ತಂದ್ರೆ ಹೆಚ್ಚು ಕಡಿಮೆ ಬರ್ತಾವೆ. ಈಗ ಆರ್ಮೋಲನ್ನು ಕೂಡ ನಾನು ಕಟ್ ಮಾಡ್ಕೊಳಾಕ್ತೀನಿ ನೋಡ್ರಿ. ಮತ್ತು ಫಿಟ್ಟಿಂಗ್ ಲೈನ್ ಬಿಟ್ಟು ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡಿವಲ್ಲ 2 ಇಂಚು, ಅಲ್ಲಿಗೆ ನಾನು ಕಟ್ ಮಾಡ್ಕೊಂಡಿನಿ. ಈ ರೀತಿಯಾಗಿ ನಾವು ಪ್ರಿನ್ಸಸ್ ಕಟ್ಗಾಗಿ ಕಟ್ ಮಾಡ್ಕೋಬೇಕು. 30 ಇಂಚು ಎದೆಯ ಸುತ್ತಳತೆ ಇರುವಂಥವ್ರಿಗೆ. ಮತ್ತು ಕೊರಳನ್ನು ನೀವು ಯಾವ ಶೇಪ್ ಬೇಕಾದರೂ ತೊಗೋಬೋದು. ನಾನು ಈ ಬ್ಲೌಸಲ್ಲಿ ವಿ ಶೇಪ್ ಫ್ರಂಟ್ ಪಾರ್ಟಲ್ಲಿ ಮತ್ತು ಬ್ಯಾಕಲ್ಲಿ ಲೀಫ್ ಶೇಪ್ ತೊಗೊಳಾಕ್ತೀನಿ. ಫ್ರಂಟಲ್ಲಿ ವಿ ಶೇಪ್. ನಿಮಗೆ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಪೂರ್ತಿಯಾಗಿ ತಿಳಿತು ಅಂದ್ಕೋತೀನಿ. ಮತ್ತೇನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ, ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ವಿತೌಟ್ ಸ್ಲೀವ್ಸ ಈ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಲೈನಿಂಗ್ ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಬ್ಯಾಕ್ ಪಾರ್ಟ್ಗೂ ಕೂಡ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಲೆಂಗ್ತ್ ಸೇಮ್ ಫ್ರಂಟ್ ಪಾರ್ಟಲ್ಲಿ ಎಷ್ಟು ಇಟ್ಕೊಂಡಿವಲ್ಲ ಅದೇ ಸೇಮ್ 14.5 ಇಂಚ್ ನಾವು ಲೆಂಗ್ತನ್ನು ರೆಡಿ ಮಾಡಬೇಕು. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 15.5 ಇಂಚ್ಗೆ ಈ ಲೆಂಗ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಶೋಲ್ಡರ್ನ ಅಗಲ 5.5 ಇಂಚು, ಇಲ್ಲಿಂದ ಆರ್ಮೋಲ್ನ ಉದ್ದ ಕೂಡ 5.5 ಇಂಚು. ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿವಲ್ಲ ಅದೇ ರೀತಿಯಾಗಿ. ಬಟ್ ಇಲ್ಲೊಂದು ನಾನು ಮಿಸ್ಟೇಕ್ ಮಾಡಿದ್ದೆ, ಅದನ್ನು ಈಗ ಕವರ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಬ್ಯಾಕ್ ಪಾರ್ಟ್ನ ಆರ್ಮೋಲನ್ನು 1.5 ಇಂಚ್ಗೆ ರೌಂಡ್ ಶೇಪ್ ತಗೊಳ್ಳೋಣ. ಈಗ ಚೆಸ್ಟ್ ಸೈಜ್ 7.5 ಇಂಚು ಮತ್ತು 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಇಲ್ಲಿ ನೋಡಿರಿ, ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ನಾನು ಎಕ್ಸ್ಟ್ರಾ ಬಿಟ್ಟಿರಲಿಲ್ಲ 1-2 ಪಾಯಿಂಟನ್ನು, ಅದನ್ನು ಈಗ ಕವರ್ ಮಾಡ್ಕೊಳಾಕ್ತೀನಿ. ನೋಡಿರಿ, ಫೋಲ್ಡೆಡ್ ಸೈಡ್ ಕಡೆಯಿಂದ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ 1-2 ಪಾಯಿಂಟ್ನಷ್ಟು ತಗೊಳ್ಳೋಣ ಫೋಲ್ಡೆಡ್ ಸೈಡ್ ಕಡೆಯಿಂದ. ಮತ್ತು ಇಲ್ಲಿ ಶೋಲ್ಡರಲ್ಲೂ ಕೂಡ ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗ್ತೈತಿ. ಲೆಂಗ್ತ್ ಸೇಮ್, ಆರ್ಮೋಲ್ನ ಉದ್ದ ಸೇಮ್. ಬಟ್ ಚೆಸ್ಟ್ ಸೈಜಲ್ಲಿ ಕೂಡ ಚೆಸ್ಟ್ ಸೈಜ್ ಮತ್ತು ಫಿಟ್ಟಿಂಗ್ ಲೈನ್ನ ಮಾರ್ಜಿನ್ ಲೈನ್ಸ್ಗಳನ್ನು ಕೂಡ 1-2 ಪಾಯಿಂಟ್ ಜಾಸ್ತಿ ಮಾಡ್ಕೊಂಡಿನಿ. ಸೊಂಟದ ಅಳತೆ 6.5 ಇಂಚು, 1 ಇಂಚ್ ಟಕ್ಸ್ಗಾಗಿ ಮತ್ತು 2 ಇಂಚು ಹೊಲಿಗೆ ಮಾರ್ಜಿನ್ಗಾಗಿ. ಫೋಲ್ಡೆಡ್ ಸೈಡ್ ಕಡೆಯಿಂದ ಮಾರ್ಜಿನ್ ಲೈನನ್ನು ಬಿಟ್ಟು 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ ಕೊರಳಿನ ಅಗಲವನ್ನು. ಬ್ಯಾಕ್ ಪಾರ್ಟ್ನ ಕೊರಳಿನ ಉದ್ದವನ್ನು 8 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಅದು ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ನೀವು ಉದ್ದವನ್ನು ಮಾರ್ಕ್ ಮಾಡ್ಕೊರಿ. ಈ ರೀತಿ ಬಾಕ್ಸ್ ಮಾಡಿಕೊಂಡು ಕೆಳಗಡೆಗೆ ವಿಡ್ತನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿನಿ, ಕೊರಳಿನ ವಿಡ್ತನ್ನು. ನೋಡಿರಿ, ಈ ರೀತಿಯಾಗಿ ಲೀಫ್ ಶೇಪನ್ನು ಕೊಡಾಕ್ತೀನಿ ಬ್ಯಾಕ್ ಸೈಡಲ್ಲಿ. ನೀವು ಯಾವುದಾದ್ರೂ ಶೇಪ್ ಕೊಡ್ಬೋದು. ವಿ ಶೇಪ್ ಸ್ವಲ್ಪ ಕೆಳಗಡೆಗೆ ಪೂರ್ತಿ ಕಾರ್ನರ್ ಬರೋದ್ರಿಂದ ವಿಡ್ತ್ ಅಷ್ಟು ಜಾಸ್ತಿ ಬರೋಂಗಿಲ್ಲ ಲೀಫ್ ಶೇಪಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಲೆಂಗ್ತನ್ನು ಜಾಸ್ತಿ ಮಾಡ್ಕೊಂಡಿನಿ. ನಾರ್ಮಲ್ ಆಗಿ ಬ್ಯಾಕ್ ಪಾರ್ಟಲ್ಲಿ ಬ್ಲೌಸ್ಗೆ ಯಾವ ರೀತಿಯಾಗಿ ನಾವು ಕೊರಳಿನ ಶೇಪನ್ನು ಕೊಡ್ತೀವಿ ಅದೇ ರೀತಿಯಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡೋದು. ಮತ್ತು ಬ್ಯಾಕ್ ಟಕ್ಸ್ನ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ಫೋಲ್ಡೆಡ್ ಸೈಡ್ ಕಡೆಯಿಂದ ನಾವು ಬ್ಯಾಕ್ ಟಕ್ಸ್ಗಾಗಿ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿರಿ, ಫೋಲ್ಡೆಡ್ ಸೈಡ್ ಕಡೆಯಿಂದ 4 ಇಂಚ್ಗೆ ಮಾರ್ಜಿನ್ ಲೈನನ್ನು ಬಿಟ್ಟು ಮಾರ್ಕ್ ಮಾಡ್ಕೊಳಾಕ್ತೀನಿ. ಇಲ್ಲಿಗೆ ನಮ್ಮದು ಬ್ಯಾಕ್ ಟಕ್ಸ್ ಬರಬೇಕು. 2 ಸೈಡಲ್ಲೂ ಕೂಡ ಕಟ್ ಮಾಡ್ಕೊಳ್ಳೋಣ. ಅಂದರೆ ಬ್ಯಾಕ್ ಪಾರ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಮಾರ್ಜಿನ್ ಲೈನ್, ಇದು ಫಿಟ್ಟಿಂಗ್ ಲೈನ್. 2 ಲೇಯರ್ಸ್ಗಳನ್ನು ಕೂಡ ಕೂಡಿ ಹಿಡಿದಿರ್ತೀವಲ್ಲ, 2 ಕಡೆಗೂ ಕೂಡ ಕಟ್ ಆಗ್ತೈತಿ.
ಈಗ ಇದನ್ನು ನಾನು ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಸ್ವಲ್ಪ ಬಿಗಿನರ್ಸ್ಗಳಿಗೆ ಕನ್ಫ್ಯೂಸ್ ಆಗ್ಬೋದು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಯಾವ ರೀತಿ ಜೋಡಿಸ್ಬೇಕು ಅಂಥೇಳಿ, ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ಮೇನ್ ಫ್ಯಾಬ್ರಿಕನ್ನು ನಾನು 2 ಲೇಯರ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ಈಗ ಇದ್ರ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫೋಲ್ಡ್ ಮಾಡ್ಕೋಬೇಕು, ಯಾಕಂತಂದ್ರೆ ವೇಸ್ಟ್ ಆಗ್ತದೆ ಬಟ್ಟೆ. ಬ್ಯಾಕ್ ಪಾರ್ಟ ಮತ್ತು ಫ್ರಂಟ್ ಪಾರ್ಟ್ನ ಚೆಸ್ಟ್ನ ಅಳತೆಗೆ ಅನುಗುಣವಾಗಿ ನೀವು ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಎಲ್ಲ ಪೀಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ನ ಚೆಸ್ಟ್ ಸೈಜ್ ಎಷ್ಟಿರುತ್ತೋ ಅದಕ್ಕೆ ನೋಡ್ಕೊಂಬಿಟ್ಟು ನೀವು ಅಷ್ಟಕ್ಕೆ ಮಾತ್ರ ನಾವು ಫೋಲ್ಡ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಬಟ್ಟೆ ವೇಸ್ಟ್ ಆಗಿಬಿಡ್ತೈತಿ. ಮತ್ತು ಅದಾದಮೇಲೆ ಈ ರೀತಿ ಅದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯನ್ನು ಜೋಡಿಸಿ ಸರಿಯಾಗಿಟ್ಕೊಂಡು ಕಟ್ ಮಾಡ್ಕೊರಿ. ಇದು ವಿತೌಟ್ ಸ್ಲೀವ್ಸ್ ಈ ಬ್ಲೌಸನ್ನು ಸ್ಟಿಚ್ ಮಾಡಾಕ್ತೀನಿ. ಈಗಿನ ಕಾಲೇಜ್ ಹುಡುಗಿಯರಿಗೆ ಲೆಹಂಗಾದ ಮೇಲೆ ಈ ರೀತಿಯಾದಂತಹ ಬ್ಲೌಸ್ಗಳು ಬಹಳಷ್ಟು ಫ್ಯಾಷನ್ ಆಗ್ಯಾವು ನೋಡಿರಿ. ಪ್ರಿನ್ಸಸ್ ಕಟ್ಟನ್ನು ಈಗ ಕಟ್ ಮಾಡ್ಕೊಳಾಕ್ತೀನಿ. ಎಕ್ಸ್ಟ್ರಾ ಇದು ಮಿಡಲ್ ಪಾರ್ಟ ನೋ ಯೂಸ್. ಪ್ರಿನ್ಸಸ್ ಕಟ್ನ ಮಿಡಲ್ ಪಾರ್ಟ್ ಏನೇ 1.5 ಇಂಚ್ವರೆಗೂ ಕಟ್ ಮಾಡ್ಕೊಂಡಿವಲ್ಲ ಅದು ಎದಕ್ಕೂ ಯೂಸ್ ಇಲ್ಲ. ಈ ರೀತಿಯಾಗಿ ನಾವು ಪ್ರಿನ್ಸಸ್ ಕಟ್ಗಾಗಿ ಎಕ್ಸ್ಟ್ರಾ ಎಷ್ಟು ತಗೋಬೇಕು ಫ್ರಂಟ್ ಪಾರ್ಟಲ್ಲಿ ಅನ್ನೋದು ತೋರಿಸ್ಕೊಟ್ಟೀನಿ. ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಂಡಿನಿ. ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು. ವಿತೌಟ್ ಸ್ಲೀವ್ಸ ಈ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದು ನೋಡಿ ಫ್ರಂಟ್ ಪಾರ್ಟ್ನ ಮಿಡಲ್ ಪಾರ್ಟ್, ಇದು ಪ್ರಿನ್ಸಸ್ ಕಟ್ನ ಮಿಡಲ್ ಪಾರ್ಟ. ನೆಕ್ಸ್ಟ್ ಈ 2 ಸೈಡ್ಸ್ಗಳದಾವಲ್ಲ ಈ ರೀತಿ ಜಾಯಿಂಟ್ ಆಗ್ತಾವೆ ನೋಡಿರಿ. ಈ ರೀತಿ 2 ಕಡೆಗೂ ಕೂಡ ಜಾಯಿಂಟ್ ಆಗ್ತಾವೆ. ನೀವು ಬೇಕಿದ್ರೆ ಮಾರ್ಕ್ ಮಾಡಿಕೊಂಡು ಲೆಫ್ಟ್ ರೈಟ್ ಅಂತ ಹೇಳಿ ಮಾರ್ಕ್ ಮಾಡಿಕೊಂಡು ಇಟ್ಕೋರಿ. ನೋಡಿ ಇದು ಲೆಫ್ಟ್ ಸೈಡ್ದು, ಇದು ರೈಟ್ ಸೈಡ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗನ್ನು ತೋರಿಸ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.